ಅಕ್ಷಯ ತೃತೀಯದ ದಿನ ಯಾವ ಒಳ್ಳೆ ಕೆಲಸ ಮಾಡೋದ್ರಿಂದ ಅಭಿವೃದ್ಧಿ ಆಗತ್ತೆ ಅಂತ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಅಕ್ಷಯ ತೃತೀಯದ ದಿನ ನೀವೆಲ್ಲರೂ ಏನು ಮಾಡಿದ್ರೆ ಒಳ್ಳೇದು ನೋಡಿ. ಎಲ್ಲರೂ ಚಿನ್ನ 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 ಖರೀದಿ ಮಾಡಬೇಕು ಅಂತ ಓಡೋಡಿ ಹೋಗ್ತಿದ್ದೀರಾ, ಅದ್ರ ಕಡೆ ಗಮನ ಕೊಡೋದಕ್ಕಿಂತ ಫಸ್ಟು ನೀವು ನಿಮ್ಮ ಮನೆಯಲ್ಲಿ ಏನು ಮಾಡಬೇಕು, ಆ ಚಿನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರು ಚಿನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ನಾನು ಏನು ಇಂದಿನ ವಿಡಿಯೋದಲ್ಲಿ ಟೈಮಿಂಗ್ಸ್ನ ಹೇಳಿದ್ದೀನಿ, ಆ ಟೈಮಿಂಗ್ಸ್ಗಿಂತ ಮೊದಲು ನಿಮ್ಮ ಮನೆಗಳಲ್ಲಿ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ, ಮಣ್ಣಿನ ದೀಪವನ್ನು ತಂದು ಅದಕ್ಕೆ ತುಪ್ಪ ಹಾಕಿ ದೀಪವನ್ನು ಹಚ್ಚಿ ಓಂ ಮಹಾಲಕ್ಷ್ಮಿಯೇ ನಮಃ ಇಲ್ಲ ಓಂ ಲಕ್ಷ್ಮೀ ವಾಸುದೇವಾಯ ನಮಃ ಇದನ್ನು ಒಂದು 11 ಇಲ್ಲ 21 ಬಾರಿ ಜಪವನ್ನು ಮಾಡಿ ನಂತರ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಹೋಗಿ. ಜಪವನ್ನು ಮಾಡೋದಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಏನಿವತ್ತು ನಾನು ಚಿನ್ನ ಬೆಳ್ಳಿಯನ್ನು ಹೋಗಿ ತರ್ತಾ ಇದ್ದೀನಿ, ಇದು ನನಗೆ ಅಕ್ಷಯವಾಗಬೇಕು, ನನ್ನ ಮನೆ ಸಮೃದ್ಧಿಯಿಂದ ಇರಬೇಕು ಅಂತ ಹೇಳಿ ದೀಪವನ್ನು ಹಚ್ಚಿ ಒಂದು 11 ಇಲ್ಲ 21 ಬಾರಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಓಂ ಲಕ್ಷ್ಮೀ ವಾಸುದೇವಾಯ ನಮಃ ಇಲ್ಲ ಓಂ ಮಹಾಲಕ್ಷ್ಮಿಯೇ ನಮಃ ಇದನ್ನು ನೀವು ಜಪವನ್ನು ಮಾಡಿ ತದನಂತರ ಚಿನ್ನವನ್ನು ತಂದರೆ ನಿಮ್ಮ ಮನೆಯಲ್ಲಿ ಅಕ್ಷಯವಾಗೋದ್ರಲ್ಲಿ ಸಂಶಯವೇ ಇಲ್ಲ.